ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ತಿಳಿಸ್ತೇನೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ನಿಮ್ಮ ಹೆಚ್ಚಿನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಸೋರೆಕಾಯಿದು ಬಳ್ಳಿದು ನಾನು ಮಾಡ್ತಾಯಿದ್ದೇನೆ. ನನಗೊಬ್ಬರು ಕಮೆಂಟ್ ಮಾಡಿದರು ಕಪ್ಪಾಗಿದೆ ಹೇಳಿ. ಅದು ಏನು ಕಪ್ಪಾಗಿದೆ ಅಂತ ಸರಿಯಾಗಿ ಅವರು ಹೇಳಲಿಲ್ಲ, ಬಟ್ ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಕೂಡ ಆಗಲಿಲ್ಲ. ಬಟ್ ನಾವು ಒಂದು ಗಿಡ ನೆಟ್ಟಾಗ ನಾವು ಏನು ಬಳ್ಳಿ ಗಿಡ ಹಣ್ಣು ಹೂವಿದು ಏನಾಗಿರ್ಬೋದು ಅಬ್ಸರ್ವ್ ಮಾಡಬೇಕಾಗತ್ತೆ. ಬುಡದಿಂದ ಹಿಡಿದು ಕುಡಿಯುವವರೆಗೂ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾವ ರೀತಿ ರೋಗ ಬಂದಿದೆ ಅಂತೇಳಿ. ಒಂದು ಥರ ರೋಗ ಒಂದು ಗಿಡಕ್ಕೆ ಒಂದು ಥರ ರೋಗ ಬರೋದಿಲ್ಲ, ಹಲವು ಇರ್ತದೆ. ಹಾಗಾಗಿ ನಾನು ಇವತ್ತು ಬಂದುಬಿಟ್ಟು ನನ್ನ ಇದರಲ್ಲಿ ಸೋರೆಕಾಯಿದು ಬಳ್ಳಿಯಲ್ಲಿ ಯಾವ ಥರ ರೋಗ ಇದೆ ಅಂತ ನಿಮಗೆ ತೋರಿಸ್ತೇನೆ. ಇದು ನಮಗೆ ಫಸ್ಟು ನೋಡಲಿಕ್ಕೆ ಗೊತ್ತಾಗಲಿಲ್ಲ. ನಿಮ್ಮದು ಒಂದು ಕಮೆಂಟ್ ಬಂದ ನಂತರ ನಾನು ಇದನ್ನು ಅಬ್ಸರ್ವ್ ಮಾಡಿರೋದು. ನಿಮಗೆ ತುಂಬ ಧನ್ಯವಾದ ತಿಳಿಸ್ತೇನೆ. ಯಾಕಂತ ಹೇಳಿದರೆ ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ಅಬ್ಸರ್ವ್ ಮಾಡಿರೋದು. ಇಲ್ಲ ನಾರ್ಮಲ್ಲಾಗಿ ನಾನು ಥಿಂಕ್ ಮಾಡ್ತಿದ್ದೆ ಯಾವ ರೀತಿ ರೋಗ ಬರ್ಬೋದು ಅಂತ ನಾನು ನೋಡಿದಾಗ ಹೀಗೆ ನನಗೆ ಪ್ರಾಬ್ಲಮ್ ಕಾಣಿಸಿದೆ. ಹಾಗಾಗಿ ನನ್ನ ಸೋರೆಕಾಯಿದು ಬಳ್ಳಿಯಲ್ಲಿ ನೋಡಿ ಮಾರ್ಕ್ ಕಾಣ್ತದೆ ಎಲೆಯಲ್ಲಿ. ನಾವು ಕಾಂಡದಿಂದ ಹಿಡಿದು ಎಲೆಯಿಂದ ಹಿಡಿದು ಕುಡಿಯಿಂದ ಹಿಡಿದು ಕಾಯಿಯವರೆಗೂ ನಾವು ಅಬ್ಸರ್ವ್ ಮಾಡಬೇಕು ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ನಾವು ಅಬ್ಸರ್ವ್ ಮಾಡೋದಿದ್ದರೆ ಗೊತ್ತಾಗಲ್ಲ. ನೋಡಿ ಎಲೆಯಲ್ಲಿ ಯಾವ ಥರ ಮಾರ್ಕ್ ಬಂದಿದೆ ಅಂತ. ಇದರಲ್ಲಿ ಯಾವುದೇ ಮೇಲಿಂದ ಕೀಟಗಳು ಕಾಣೋದಿಲ್ಲ, ಕೀಟಗಳು ಅಡಿಯಲ್ಲಿದೆ. ನಾನು ಇಲ್ಲಿ ಬಂದು ನೋಡಿದಾಗ ಇದು ನಾರ್ಮಲ್ ಅಂತ ಎಣಿಸಿದೆ. ಬಟ್ ಬಳ್ಳಿಯನ್ನು ಉಲ್ಟಾ ಮಾಡಿ ನೋಡಿದಾಗ, ಎಲೆಯನ್ನು ಉಲ್ಟಾ ಮಾಡಿ ನೋಡಿದಾಗ ಇದರಲ್ಲಿ ಕೀಟಗಳು ಕಾಣ್ತಾ ಇದೆ. ನೋಡಿ ಎಷ್ಟು ಕೀಟ ಇದೆ, ತುಂಬ ಕೀಟ ಇದೆ. ಎಲ್ಲ ಎಲೆಗಳಲ್ಲೂ ಕೀಟ ಇದೆ. ಬಟ್ ನಾವು ಮೇಲಿಂದ ಸ್ಪ್ರೇ ಮಾಡಿದಾಗ ಯಾವುದೇ ಕೀಟಗಳು ಸಾಯೋದಿಲ್ಲ. ಅಡಿಗಡೆಯಿಂದ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಲಿಕ್ಕೆ ಬೇರೆ ಏನು ತರಬೇಕಂತಿಲ್ಲ. ನೀವು ಯಾರು ಮಲ್ಲಿಗೆ ಗಿಡ ನೆಟ್ಟಿದ್ದೀರಾ ಅದಕ್ಕೆ ತಂದಿದ್ದೀರಲ್ಲ ಅದನ್ನೇ ಸ್ಪ್ರೇ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಕಹಿಬೇವಿನ ಎಣ್ಣೆ ಇದೆ ಅಲ್ಲ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಇದನ್ನು ಯಾಕೆ ಸ್ಪ್ರೇ ಮಾಡಬೇಕಂತ ಹೇಳ್ತೇನೆ, ಮದ್ದು ಹಾಕಬಾರ್ದು ಅಂತ ಹೇಳಿದರೆ ಇದು ನಾವು ಹೊಟ್ಟೆಗೆ ತಿನ್ನೋಕ್ಕಾಗಿ ಸ್ವಲ್ಪ ನಮಗೆ ಇದು ಕಾಯಿಗಳಿಂದ ಸೇರಿ ನಮಗೆ ಸ್ವಲ್ಪ ಪಾಯ್ಸನ್ ಆಗುತ್ತೆ ದೇಹಕ್ಕೆ. ಹಾಗಾಗಿ ನಾನು ನಿಮಗೆ ಹೇಳ್ತೇನೆ, ನೀವು ಕಹಿಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು. ನಮಗೆ ಸಹ ಹೆಲ್ದಿ ಫುಡ್ಡು ಅಂತ ಸಿಗ್ತದೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನಾನಿವತ್ತು ಏನು ಹೇಳಿದೆ ಅಂಥೇಳಿ. ನನಗೆ ಜಾಸ್ತಿ ಗೊತ್ತಿಲ್ಲ, ನನಗೆ ಸ್ವಲ್ಪ ಗೊತ್ತಿರೋದನ್ನೇ ನಾನು ಹೇಳ್ತೇನೆ. ಬಟ್ ನಾನು ಹೆಲ್ತ್ ಬಗ್ಗೆ ಅಷ್ಟು ಕೇರ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ತುಂಬ ಕೆಲಸ ಇದ್ದ ಕಾರಣ ನಾನು ಒಟ್ಟಾರೆ ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಆದರೆ ನಿಮಗೊಂದು ಮಾಹಿತಿ ನಾನು ಹೇಳ್ತೇನೆ. ನನಗೆ ಗೊತ್ತುಂಟು, ಆದರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಹೀಗೆ ಮಾಡಬೇಕು, ಮಾಸ್ಕ್ ಹಾಕಬೇಕು, ಗ್ಲೌಸ್ ಹಾಕಬೇಕು, ನನಗೆ ಆಗೋದಿಲ್ಲ. ಬಟ್ ನಾನು ಬೇಗ ಒಂದು ಒಳಗೆ ಕೆಲಸ ಮಾಡ್ತೇನೆ, ಒಂದು ಹೊರಗೆ ಕೆಲಸ ಮಾಡ್ತೇನೆ. ಹಾಗಾಗಿ ನಾನು ಸ್ವಲ್ಪ ನಿಮಗೆ ಹೇಳಿದೆ, ಒಂದು ಎಚ್ಚರಿಕೆಯೇ. ಯಾಕಂತ ಹೇಳಬೇಕಾಗಿರೋದು ನಮ್ಮ ಗುಣ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ಮಾಡೋದೇ ನಮಗೆ ಹೇಳಿದಿರಿ ಅಂತೇಳಿ ದಯವಿಟ್ಟು ತಪ್ಪಾಗಿ ಎಣಿಸ್ಕೋಬೇಡಿ. ಬಟ್ ಅವರವರ ಆರೋಗ್ಯವನ್ನು ಅವರವರು ಕಾಪಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನಾನಿವತ್ತು ಏನು ಹೇಳಿದೆ ಅಂತೇಳಿ. ನೋಡಿ ಕೀಟ ಹೇಗಿದೆ ಅಂತೇಳಿ, ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾರು ಯಾವ ಗಿಡ ನೆಟ್ಟರೂ ಕೂಡ ಅದರ ಬ್ಯಾಕ್ ಸೈಡು ಅಥವಾ ಕಾಂಡ, ಬುಡ, ಕುಡಿ, ಕಾಯಿ ಎಲ್ಲವನ್ನು ಅಬ್ಸರ್ವ್ ಮಾಡಿ. ಹಾಗೆ ಹೇಳ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇನ್ನೊಮ್ಮೆ ಕೇಳ್ಕೊಳ್ತೇನೆ, ನನಗೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ಬಾಯ್.